ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ನಮ್ಮ ಗುಳೇದಗುಡ್ಡದಲ್ಲಿ ಪ್ರತಿ ವರ್ಷದಂತೆ ಗುಡ್ಡದ ಮೇಲೆ ಇರುವಂತಹ ಬಸವಣ್ಣನ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆಯನ್ನು ಏರ್ಪಾಡು ಮಾಡಿರುತ್ತೆ. ಇದೊಂದು ವಿಶೇಷ ಏನಂತಂದರೆ ಸಮಸ್ತ ನಮ್ಮ ಗುಳೇದಗುಡ್ಡದ ಎಲ್ಲರೂ ಪ್ರತಿಯೊಬ್ಬರು ಸಹಿತ ಇದರಲ್ಲಿ ಪಾಲ್ಗೊಳ್ತಾರೆ. ಆಮೇಲೆ ನಾವು ಇಲ್ಲಿ ಕೆಳಗಡೆಯಿಂದನೇ ಎಲ್ಲ ಒಂದು ಅಡುಗೆಗೆ ಬೇಕಾದಂತಹ ಏನು ವಸ್ತು ಇರುತ್ತೆ, ಸಾಮಾನು ಪ್ರತಿಯೊಂದನ್ನು ಇಲ್ಲಿ ಕೆಳಗಿಲಿಂದನೇ ಟ್ಯಾಕ್ಟರ್ ಮೂಲಕ ನಾವು ಮೇಲೆ ತೊಗೊಂಡು ಹೋಗ್ತೇವೆ. ಅಲ್ಲಿಂದ ಅಲ್ಲಿ ಅಡುಗೆ ಮಾಡುವ ಮೂಲಕ ಸೊ ಎಲ್ಲರೂ ಭಕ್ತರು ಬಂದು ಇಲ್ಲಿ ಪ್ರಸಾದನ ಸೇವನೆ ಮಾಡ್ತಾರೆ. ಬನ್ನಿ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತೇನೆ. ಸೊ ಊರಲ್ಲಿ ಚೆನ್ನಾಗಿ ಮಳೆ ಬೆಳೆ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಕ್ಕೋಸ್ಕರ ಈ ಒಂದು ಅನ್ನ ಸಂತರ್ಪಣೆಯನ್ನು ಏರ್ಪಡೆ ಮಾಡಿರ್ತಾರೆ. ನೋಡ್ತಾ ಇದ್ರೆ ಇಲ್ಲಿ ಯಾವುದೇ ಒಂದು ಟ್ರ್ಯಾಕ್ಟರ್ನಲ್ಲಿ ಈಗ ಅಡುಗೆಗೆ ಬೇಕಾದಂತಹ ವಸ್ತುಗಳು ಕಟ್ಟಿಯಾಗಿರ್ಬೋದು, ನೀರಾಗಿರ್ಬೋದು, ಪ್ರತಿಯೊಂದನ್ನು ಇಲ್ಲಿ ಕೆಳಗಡೆಯಿಂದ ತಗೊಂಡು ಹೋಗ್ತೇವೆ. ಗುಡ್ಡದ ಬಸವೇಶ್ವರ ಸಂತರ್ಪಣೆ ಇರುತ್ತದೆ. ಆ ನಿಮಿತ್ತವಾಗಿ ನಾವು ಈ ಮುಖೇಶ್ವರಿ ಗುಡಿ ಹತ್ತಿರದಿಂದ ಮೇಲಿಗೆ ಹತ್ತಿ 4 ಟ್ಯಾಕ್ಟ್ರಿಗಳನ್ನು ತಂದಿರುತ್ತೇವೆ. ಸರ್ವರಿಗೂ ಸ್ವಾಗತ ಸುಸ್ವಾಗತ. ಮೇಲಿರುವ ಶ್ರೀ ಗುಡ್ಡದ ಬಸವೇಶ್ವರ ಅನ್ನ ಸಂತರ್ಪಣೆ ಹಮ್ಮಿಕೊಂಡಿರುತ್ತೇವೆ. ತಾವೆಲ್ಲರೂ ಆಗಮಿಸಿ ಬಸವೇಶ್ವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸುತ್ತೇವೆ. ಈ ವರ್ಷವೂ ನಮ್ಮ ಗುಡ್ಡದ ಬಸವೇಶ್ವರನ ನಿಮಿತ್ತವಾಗಿ ಇವತ್ತಿನ ದಿವಸ ಮೆರವಣಿಗೆ ಹೋಗ್ತಾ ಇದೆ. ಗಚ್ಚಿನಕಟ್ಟಿಯಿಂದ ಈ ಗುಡ್ಡದ ಬಸವೇಶ್ವರ ಮುಖೇಶ್ವರ ಗುಡಿಯಿಂದ ಸುತ್ತಾಕಿ ಇಲ್ಲೇ ಮೇಲೆ ಬರುತ್ತೆ. ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಎಲ್ಲ ಟ್ಯಾಕ್ಟ್ರಿ ಮೂಲಕವಾಗಿ ನಾವು ಸಾಗಿಸಿರ್ತೀವಿ. ಅದೇ ಥರ ನಾಳೆ ಸೋಮವಾರ ಅನ್ನ ಪ್ರಸಾದ ಇರುತ್ತದೆ. ಗುಳೇದಗುಡ್ಡದ ಎಲ್ಲ ಭಕ್ತಾದಿಗಳು ಬಂದು ಅನ್ನ ಪ್ರಸಾದವನ್ನು ಮಾಡಿಕೊಂಡು ಹೋಗ್ಬೇಕಂತ ಕೇಳ್ತೇವೆ ಅಂತ ಹೇಳಿ